In this video, we'll discuss about cubic crystals. The three basic cubic crystal forms that are mostly commonly found in the solid state chemistry are referred to as common unit cells. The common unit cells are simple cubic, body center cubic, and face center cubic. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. It is important for IIT JAM, KCET and other competitive exams. The first one is here simple cubic. In the case of a simple cubic, atoms only at the 8 corners. Okay, atoms ಏನಾಗಿರುತ್ತೆ present at only at the 8 corners. Okay, this is simple cubic. Okay, 1, 2, 3, 4, 5, 6, 7, 8. These are the corners. Atoms ಅಲ್ಲಿ present ಇರುತ್ತೆ, corners ಅಲ್ಲಿ present ಇರುತ್ತೆ. Okay, ಇಲ್ಲಿ A is the edge length, R ಅಂದ್ರೆ radius. Okay, in the case of a simple cubic, A is equal to 2R. Atoms touch along the edge. Okay, atoms touch along the edge. ಇಲ್ಲಿ A ಗೆ ಮತ್ತು R ಗೆ ಏನು ರಿಲೇಷನ್, A is equal to 2R. This is very very important. This is in the case of simple cubic. ಆಮೇಲೆ ಇಲ್ಲಿ ಶೇರಿಂಗ್ ಕೆಪಾಸಿಟಿ ಕೇಳ್ತಾರೆ. ಈಚ್ ಕಾರ್ನರ್ ಆಟಮ್ ಇಸ್ ಶೇರ್ಡ್ ಬೈ 8 ಯೂನಿಟ್ ಸೆಲ್ಸ್. ಇದು ನಿಮ್ಗೆ ಗೊತ್ತಿರಬೇಕು, ದಿಸ್ ಇಂಪಾರ್ಟೆಂಟ್ ಟೇಬಲ್. ಓಕೆ, ಆಟಮ್ಸ್ ಏನಾದ್ರು ಕಾರ್ನರ್ಸ್ ಅಲ್ಲಿ ಇದ್ರೆ ಇಟ್ ಇಸ್ ಶೇರ್ಡ್ ಬೈ 8 ಸೆಲ್ಸ್. ಓಕೆ, ಎಡ್ಜ್ ಅಲ್ಲಿ ಇದ್ರೆ, ಓಕೆ ದಿಸ್ ಇಸ್ ಕಾರ್ನರ್, ಎಡ್ಜ್ ಅಲ್ಲಿ ಇದ್ರೆ ದಿಸ್ ಎಡ್ಜ್, ಎಡ್ಜ್ ಅಲ್ಲಿ ಇದ್ರೆ ಶೇರ್ಡ್ ಬೈ 4 ಸೆಲ್ಸ್. ಫೇಸ್ ಸೆಂಟರ್ ಇದ್ರೆ, ಫೇಸ್ ಸೆಂಟರ್ ಅಂದ್ರೆ ಈಚ್ ಫೇಸ್, ದಿಸ್ ಇಸ್ ಅ ಫೇಸ್, ಇದು ಸೆಂಟ್ರಲ್. ಓಕೆ, ಅದರದ್ದು ಶೇರ್ಡ್ ಬೈ 2 cells. Body central idre, body center this one, cube ಒಳಗಡೆ central idre, that is called body center. It is shared by 1 cell. Okay, corners idre shared by 8 cells. This is corner. Okay, it is shared by 8 cells. Edge ಅಲ್ಲಿ idre, okay, edge ಅಲ್ಲಿ idre ಎಷ್ಟು 4 ಬರುತ್ತೆ, shared by 4 cells. Face central idre shared by, this is face center ಒಂದು. Okay, ಇದು ಒಂದು face center. Okay, ಶೇರ್ಡ್ ಬೈ 2 cells. ಬಾಡಿ ಸೆಂಟರ್ ಇದ್ರೆ ಅದು ಬೇರೆ ಕ್ಯೂಬ್ ಜೊತೆ ಶೇರ್ ಆಗಲ್ಲ, ಓನ್ಲಿ 1 cell. ಓಕೆ, ಮತ್ತೆ ಕಂಟ್ರಿಬ್ಯೂಷನ್ ಟು 1 ಯೂನಿಟ್ ಅಂದ್ರೆ 8 ಇದ್ರೆ 1/8, 4 ಇದ್ರೆ 1/4, 2 ಇದ್ರೆ 1/2, 1 ಇದ್ರೆ 1/1 ಅಂದ್ರೆ 1 ಆಗುತ್ತೆ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಇನ್ ದಿ ಕೇಸ್ ಆಫ್ ಸಿಂಪಲ್ ಕ್ಯೂಬಿಕ್ ಏನಾಗುತ್ತೆ, ಇನ್ ದಿ ಕೇಸ್ ಆಫ್ ಸಿಂಪಲ್ ಕ್ಯೂಬಿಕ್ ಆಟಮ್ಸ್ ಏನಾಗಿರುತ್ತೆ ಪ್ರೆಸೆಂಟ್ ಓನ್ಲಿ ಅಟ್ ದಿ ಕಾರ್ನರ್ಸ್ ಇದ್ರೆ ಏನಾಗಿರುತ್ತೆ, ಕಂಟ್ರಿಬ್ಯೂಷನ್ ಟು 1 ಯೂನಿಟ್ ಎಷ್ಟು 1/8. ಓಕೆ, 1/8 ಇಂಟು ಈಚ್ ಕ್ಯೂಬ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ, 8 ಇದೆ, ಇಂಟು 8. 1/8 ಇಂಟು 8 ಅಂದ್ರೆ ದಟ್ ಇಸ್ ಈಕ್ವಲ್ ಟು 1. ಓಕೆ, ಮೀನ್ಸ್ ದ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್ ಇಸ್ ಈಕ್ವಲ್ ಟು 1 ಇನ್ ದಿ ಕೇಸ್ ಆಫ್ ಸಿಂಪಲ್ ಕ್ಯೂಬಿಕ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ ದಿ ಕೇಸ್ ಆಫ್ ಬಾಡಿ ಸೆಂಟರ್ ಕ್ಯೂಬಿಕ್ ಅಲ್ಲಿ ಏನಾಗಿರುತ್ತೆ, ಆಟಮ್ಸ್ ಕಾರ್ನರ್ಸ್ ಅಲ್ಲೂ ಇರುತ್ತೆ. ಆಟಮ್ಸ್ ಅಟ್ 8 ಕಾರ್ನರ್ಸ್ ಪ್ಲಸ್ 1 ಆಟಮ್ ಅಟ್ ಸೆಂಟರ್. 8 ಕಾರ್ನರ್ಸ್ ಅಲ್ಲಿ ಇರುತ್ತೆ, ಬಾಡಿ ಸೆಂಟ್ರಲ್ ಇರುತ್ತೆ, ಕ್ಯೂಬ್ ಒಳಗಡೆ ಸೆಂಟ್ರಲ್ ಒಂದಿರುತ್ತೆ. ಓಕೆ, ದಿಸ್ ಇಂಪಾರ್ಟೆಂಟ್. ಇಲ್ಲಿ ಮತ್ತು ಎಗೆ ಮತ್ತು ಆರ್ಗೆ ರಿಲೇಷನ್, ಎ ಇಸ್ ಈಕ್ವಲ್ ಟು 4R ಡಿವೈಡ್ ಬೈ √3. ಓಕೆ, ಆಟಮ್ಸ್ ಟಚ್ ಅಲಾಂಗ್ ದಿ ಬಾಡಿ ಡಯಾಗ್ನಲ್ ಇನ್ ದಿ ಕೇಸ್ ಆಫ್ ಬಾಡಿ ಸೆಂಟರ್ ಕ್ಯೂಬಿಕ್. ಓಕೆ, ಎ ಇಸ್ ಈಕ್ವಲ್ ಟು 4R ಡಿವೈಡ್ ಬೈ √3. ದಿಸ್ ಇನ್ ದಿ ಕೇಸ್ ಆಫ್ ಬಾಡಿ ಸೆಂಟರ್ ಕ್ಯೂಬಿಕ್. ಬಾಡಿ ಸೆಂಟರ್ ಅಲ್ಲಿ ಕಾರ್ನರ್ಸ್ ಅಲ್ಲಿ ಇರುತ್ತೆ, ಬಾಡಿ ಸೆಂಟ್ರಲ್ ಇರುತ್ತೆ. ಈಗ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ಸ್ ಅಲ್ಲಿ ಕಂಡುಹಿಡಿಯಬೇಕು. ಕಾರ್ನರ್ಸ್ ಇದ್ದಾಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ ದಿ ಕೇಸ್ ಆಫ್ ಸಿಂಪಲ್ ಕ್ಯೂಬಿಕ್ 1/8 ಇಂಟು 8. ಓಕೆ, ಪ್ಲಸ್ ಬಾಡಿ ಸೆಂಟ್ರಲ್ ಇದ್ರೆ ಏನಾಗುತ್ತೆ, ಒಂದೇ ಆಟಮ್ ಇರುತ್ತೆ ಮತ್ತೆ ಶೇರ್ಡ್ ಬೈ ಓನ್ಲಿ 1, therefore +1. ದಿಸ್ ಈಸ್ 1 + 1 ಅಂದ್ರೆ 2. therefore the number of atoms per unit cell is equal to 2 in the case of body center cubic. Okay, this is very very important. Next come to face center cubic. Face center cubic ಏನಾಗುತ್ತೆ, atoms present at 8 corners plus 6 face centers. ಆಟಮ್ಸ್ ಏನಾಗಿರುತ್ತೆ 6 ಕಾರ್ನರ್ಸ್ ಅಲ್ಲಿ ಇರುತ್ತೆ, ಲೈಕ್ ಸಿಂಪಲ್ ಕ್ಯೂಬಿಕ್. ಮತ್ತೆ ಈಚ್ ಫೇಸ್ ಅಲ್ಲಿ ಒಂದೊಂದಿರುತ್ತೆ. ಈಚ್ ಫೇಸ್ ಅಲ್ಲಿ ಏನಿರುತ್ತೆ, ಫೇಸ್ ಸೆಂಟ್ರಲ್ ಒಂದಿರುತ್ತೆ. ಓಕೆ, 1, 2 ಈ ತರ 6 ಒಂದು ಕ್ಯೂಬ್ ಅಂದ್ರೆ ಎಷ್ಟು ಫೇಸ್ ಇರುತ್ತೆ, 6 ಫೇಸ್ ಇರುತ್ತೆ. 6 ಫೇಸ್ ಸೆಂಟ್ರಲ್ ಒಂದೊಂದು ಆಟಮ್ಸ್ ಇರುತ್ತೆ. therefore ಕಾರ್ನರ್ಸ್ ಮತ್ತೆ ಫೇಸ್ ಸೆಂಟ್ರಲ್ ಇರುತ್ತೆ. ಓಕೆ, ಇಲ್ಲಿ ಎಗೆ ಮತ್ತೆ ಆರ್ಗೆ ಏನು ರಿಲೇಶನ್ಶಿಪ್, ಎ ಇಸ್ ಈಕ್ವಲ್ ಟು 2 ಇಂಟು √2 ಇಂಟು ಆರ್. A is equal to 2 into √2 into R. Okay, atoms touch along the face diagonal. This in the case of face center cubic. ಈಗ number of atoms per unit cell ನೋಡೋಣ. ಇಲ್ಲಿ ಏನಾಗುತ್ತೆ, ಕಾರ್ನರ್ಸ್ ಅಲ್ಲಿ ಇರುತ್ತೆ. ಕಾರ್ನರ್ಸ್ ಇದ್ದಾಗ 1/8 into 8 ಪ್ಲಸ್
ಫೇಸ್ ಸೆಂಟರ್ ಇರುತ್ತೆ. ಫೇಸ್ ಸೆಂಟರ್ ಇದ್ದಾಗ ಏನಾಗುತ್ತೆ ಇಲ್ಲಿ ಕಂಟ್ರಿಬ್ಯೂಷನ್ ಏನಿದೆ 1/2 ಇರುತ್ತೆ. ಫೇಸ್ ಸೆಂಟರ್ ಇದ್ದಾಗ ವಾಟ್ ಇಸ್ ದ ಕಂಟ್ರಿಬ್ಯೂಷನ್ ಇಯರ್ 1/2. ಮತ್ತೆ ಒಂದು ಕ್ಯೂಬ್ ಅಲ್ಲಿ ಎಷ್ಟು ಫೇಸ್ ಸೆಂಟರ್ ಇರುತ್ತೆ 1 2 3 4 5 6 ಅಂದ್ರೆ 6 ಫೇಸ್ ಇರುತ್ತೆ. 6 ಫೇಸ್ ಅಂದ್ರೆ 6 atoms 1/2 into 6 ಅಂದ್ರೆ therefore the number of atoms per unit cell is equal to 4 in the case of face center cubic. Okay, simple cubically 1, body center cubically 2, face center cubically 4. Okay, this is about number of atoms per unit cell. Property. Okay, simple cubic BCC means body center cubic, FCC means face center cubic. Atoms per unit cell andre in the case of simple cubic 1, idalli body center cubically 2, face center cubically 4. Coordination number important. Simple cubic coordination number is 6, body center cubic idre 8, face center cubic idre 12. Okay, this is important. Next come to volume fraction. Okay, volume fraction simple cubic do 0.52, body center cubic do 0.28, face center cubic do 0.74. Packing efficiency ಕೇಳ್ತಾರೆ, that is into 100 ಮೊದಲು ಮುಗಿಯಿತು. into 100 ಅಂದ್ರೆ 52, ಇದು ಸಿಂಪಲ್ ಕ್ಯೂಬಿಕ್ ದು, ಬಾಡಿ ಸೆಂಟರ್ ಕ್ಯೂಬಿಕ್ ದು 68, ಫೇಸ್ ಸೆಂಟರ್ ಕ್ಯೂಬಿಕ್ ದು 74. ದಿಸ್ ಅಬೌಟ್ ಪ್ಯಾಕಿಂಗ್ ಎಫಿಷಿಯನ್ಸಿ. ನೆಕ್ಸ್ಟ್ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎ ಅಂಡ್ ಆರ್ ಅಲ್ಲ ಡಿಸ್ಕಸ್ ಮಾಡಿದ್ವಿ. ಸಿಂಪಲ್ ಕ್ಯೂಬಿಕಲಿ ಎ ಇಸ್ ಈಕ್ವಲ್ ಟು 2r, ಬಾಡಿ ಸೆಂಟರ್ ಕ್ಯೂಬಿಕಲಿ ಎ ಇಸ್ ಈಕ್ವಲ್ ಟು 4r divided by √3, face center cubically a is equal to 4r divided by √2. Okay, this table is very very important. Next we will discuss about IIT JAM questions. Okay, the ratio of the nearest neighbor atom distance in body center cubic and face center cubic crystals with the same unit cell edge length is ಅಂತ ಕೇಳಿದ್ದಾರೆ. ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, 4 ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ಡಿಸ್ಕಸ್ ಮಾಡೋಣ. ಬಾಡಿ ಸೆಂಟರ್ ಕ್ಯೂಬಿಕಲಿ ನೀವೇನು ನೋಡಬೇಕು, ನಿಯರೆಸ್ಟ್ ಅಂದ್ರೆ ಫಸ್ಟ್ ಯು ಟೇಕ್ ವಾಟ್ ಇಸ್ ದ ಫಾರ್ಮುಲಾ, ಎ ಮತ್ತೆ ಆರ್ ಗೆ ಏನ್ ರಿಲೇಶನ್ಶಿಪ್, ಬಾಡಿ ಸೆಂಟರ್ ಕ್ಯೂಬಿಕಲಿ ಎ ಇಸ್ ಈಕ್ವಲ್ ಟು 4r divided by √3. ನಿಯರೆಸ್ಟ್ ಅಂತ ಕೇಳಿದಾಗ ನೀವು ಯು ಕ್ಯಾನ್ ಕನ್ಸಿಡರ್ ಆರ್, ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು √3 into a divided by 4 ಆಗುತ್ತೆ in the case of body center cubically. Face center cubically a is equal to 4 into r divided by √2. Okay, ನಮ್ಗೆ r ಬೇಕು, r is equal to √2 into a divided by 4. ಇದೆರಡು ಡಿವೈಡ್ ಮಾಡಿದಾಗ ಏನಾಗುತ್ತೆ, ಎಲ್ಲ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, √3 divided by √2 ಬರುತ್ತೆ. that is something what root of 3 divided by 2. therefore the correct option is here a. correct option ಯಾವುದು, a ಬರುತ್ತೆ. Okay, this is IIT JAM question. Next come to the volume fraction for an atom for an element in FCC lattice is dash ಅಂತ ಕೇಳಿದ್ದಾರೆ. ವಾಲ್ಯೂಮ್ ಫ್ರಾಕ್ಷನ್ ಕೇಳಿ, FCC ಅಂದ್ರೆ ಫೇಸ್ ಸೆಂಟರ್ ಕ್ಯೂಬಿಕ್, ನಾಳೆ ಡಿಸ್ಕಸ್ ಮಾಡಿದೀನಿ. ಫೇಸ್ ಸೆಂಟರ್ ಕ್ಯೂಬಿಕ್ ಅಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ 74, ವಾಲ್ಯೂಮ್ ಫ್ರಾಕ್ಷನ್ is 0.74. Okay, this is a table. This table is very very important. Next come to third question. The unit cell of a 2-dimensional square lattice with lattice parameter a is indicated by the dashed lines as shown below. ಈ ತರ ಕೊಟ್ಟಿದ್ದಾರೆ. The percentage area occupied by the gray circles of radius r inside the unit cell is dash ಅಂತ ಕೇಳಿದ್ದಾರೆ. ಓಕೆ, ನಾವೇನು ಕಂಡುಹಿಡಬೇಕು, ಪರ್ಸೆಂಟೇಜ್ ಏರಿಯಾ ಆಕ್ಯುಪೈಡ್ ಅಂತ ಕಂಡುಹಿಡಬೇಕು ನಾವು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಅವರು, ದೇ ಗಿವನ್ 4 ಸರ್ಕಲ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿಂದ ಇಲ್ಲಿಗೆ ರೇಡಿಯಸ್, ಇಲ್ಲಿಂದ ಇಲ್ಲಿಗೆ ರೇಡಿಯಸ್, ಓವರ್ ಆಲ್ ಡಿಸ್ಟೆನ್ಸ್ ಇಸ್ ಹಿಯರ್, ಎಡ್ಜ್ ಲೆಂತ್ ಏನು ಕೊಟ್ಟಿದ್ದಾರೆ, ಎ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ದ ರೇಡಿಯಸ್. ಓಕೆ, ನಮ್ಗೆ ಏನು ಕಂಡುಹಿಡಬೇಕು, ವಿ ಹ್ಯಾವ್ ಟು ಫೈಂಡ್ ದಿ ಪರ್ಸೆಂಟೇಜ್ ಆಫ್ ಏರಿಯಾ ಆಕ್ಯುಪೈಡ್. ಓಕೆ, ಪರ್ಸೆಂಟೇಜ್ ಏರಿಯಾ ಆಕ್ಯುಪೈಡ್ ಏನು ಫಾರ್ಮುಲಾ, ಏರಿಯಾ ಆಕ್ಯುಪೈಡ್ಗೆ, ಏರಿಯಾ ಪರ್ಸೆಂಟೇಜ್ ಆಕ್ಯುಪೈಡ್ಗೆ ಏರಿಯಾ ಆಕ್ಯುಪೈಡ್ ಡಿವೈಡ್ ಬೈ ಟೋಟಲ್ ಏರಿಯಾ ಇಂಟು 100. ದಿಸ್ ದ ಫಾರ್ಮುಲಾ. ಓಕೆ, ಫ್ರಮ್ ದಿ ಡಯಾಗ್ರಾಮ್ ದೇರ್ ಆರ್ 4 atoms. ಈ ಡಯಾಗ್ರಾಮ್ ಏನಾಗಿದೆ ನೋಡಿ, 4 atoms ಇದೆ. ಓಕೆ, 4 atoms ಇದೆ. ಈಚ್ ಕಾರ್ನರ್ ಆಟಮ್ ಇಟ್ ಕಂಟ್ರಿಬ್ಯೂಟ್ಸ್ ಟು 1/4. ಓಕೆ, 4 atom ಇದೆ, 8 ಇದ್ರೆ 1/8 ಆಗ್ತಿತ್ತು, ಇಲ್ಲಿ 4 ಇದೆ 1/4 ಆಗುತ್ತೆ. ಓಕೆ, ಕಾರ್ನರ್ಸ್ ಇದ್ರೆ 1, ಇಲ್ಲಿ 4 ಇದ್ರೆ 1/4, 8 ಇದ್ರೆ 1/8 ಆಗ್ತಿತ್ತು. ಸೊ ಟೋಟಲ್ ಆಟಮ್ಸ್ ಇನ್ ಯೂನಿಟ್ ಸೆಲ್. ಓಕೆ, ಸಿಮಿಲರ್ ಟು ಸಿಂಪಲ್ ಕ್ಯೂಬಿಕ್ ಮಾಡಿದ್ರಲ್ಲ 8 into 1/8, ಅದೇ ಥರ ಇಲ್ಲೇನು ಮಾಡಿ ನೀವು 4, ಇಲ್ಲಿ 4 atoms ಇರೋದ್ರಿಂದ 4 into 1/4 ದಟ್ಸ್ ಈಕ್ವಲ್ ಟು 1 atom ಬಂತು.
ಓಕೆ 1 atom ಬಂತು ಇಲ್ಲಿ. ದೇರ್ಫೋರ್ ಏರಿಯಾ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್. ಓಕೆ ಏರಿಯಾ ಎಷ್ಟು ಒಂದು ಸರ್ಕಲ್ದು ಏರಿಯಾ ಪೈ ಆರ್ ಸ್ಕ್ವೇರ್. ಓಕೆ ಒಂದು ಸರ್ಕಲ್ದು ಏರಿಯಾ ಎಷ್ಟು ಪೈ ಆರ್ ಸ್ಕ್ವೇರ್. ಓಕೆ ಇಲ್ಲಿ ಏನಾಗಿದೆ ನಮಗೆ ಆಟಮ್ಸ್ ಎಷ್ಟಿದೆ ಪರ್ ಯೂನಿಟ್ ಸೆಲ್ಗೆ ಒಂದೇ ಇದೆ. 1 ಇಂಟು ಪೈ ಆರ್ ಸ್ಕ್ವೇರ್ ಅಂದರೆ ಪೈ ಆರ್ ಸ್ಕ್ವೇರ್ ಬರುತ್ತೆ. ಓಕೆ ಸರ್ಕಲ್ದು ಏರಿಯಾ ಪೈ ಆರ್ ಸ್ಕ್ವೇರ್. ಇಲ್ಲಿ 1 ಬಂದಿದ್ದರಿಂದ 1 ಇಂಟು ಪೈ ಆರ್ ಸ್ಕ್ವೇರ್ ಅಂದರೆ ಪೈ ಆರ್ ಸ್ಕ್ವೇರ್. ಅಕಸ್ಮಾತ್ ಇಲ್ಲಿ 2 ಬಂದಿದೆ 2 ಇಂಟು ಪೈ ಆರ್ ಸ್ಕ್ವೇರ್. ಓಕೆ 4 ಬಂದಿದ್ರೆ 4 ಇಂಟು ಪೈ ಆರ್ ಸ್ಕ್ವೇರ್. ಆ ಥರ. ಓಕೆ ನಮ್ಗೆ ಏನು ಬಂತು ಏರಿಯಾ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್, ಏರಿಯಾ ಆಫ್ ಒನ್ ಸರ್ಕಲ್ ಇಸ್ ದಟ್ ಇಸ್ ಫಿಕ್ಸ್, ದಟ್ ಇಸ್ ಪೈ ಆರ್ ಸ್ಕ್ವೇರ್. ಇಲ್ಲಿ ನಂಬರ್ ಆಫ್ ಆಟಮ್ಸ್ ಜೊತೆ ಇಂಟು ಮಾಡಬೇಕು. ಇಲ್ಲಿ ಒಂದೇ ಇರೋದ್ರಿಂದ 1 atom ಇಂದ 1 ಇಂಟು ಪೈ ಆರ್ ಸ್ಕ್ವೇರ್ ಅಂದರೆ ಪೈ ಆರ್ ಸ್ಕ್ವೇರ್ ಬಂತು ಈಗ. ಓಕೆ ನೆಕ್ಸ್ಟ್ ಏರಿಯಾ ಆಫ್ ಯೂನಿಟ್ ಸೆಲ್. ಓಕೆ ಏರಿಯಾ ಆಫ್ ಯೂನಿಟ್ ಸೆಲ್, ಏರಿಯಾ ಆಫ್ ಸ್ಕ್ವೇರ್ ಎಷ್ಟು, ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರಲ್ಲ, ಸ್ಕ್ವೇರ್ ಎಷ್ಟು ಏರಿಯಾ ಎ ಸ್ಕ್ವೇರ್. ಓಕೆ ಇಲ್ಲಿ ಎ ಅಂದ್ರೆ ಏನು, ಎ ಇಸ್ ಈಕ್ವಲ್ ಟು 2 ಇಂಟು ಆರ್. ಇನ್ ದಿಸ್ ಕೇಸ್ ಎ ಇಸ್ ಈಕ್ವಲ್ ಟು 2 ಇಂಟು ಆರ್. ಎ ಸ್ಕ್ವೇರ್ ಅಂದರೆ 2r ಹೋಲ್ ಸ್ಕ್ವೇರ್, ದಟ್ ಇಸ್ ನಥಿಂಗ್ ಬಟ್ 4 ಇಂಟು ಆರ್ ಸ್ಕ್ವೇರ್ ಆಯಿತು. ಓಕೆ ನಮ್ಗೆ ಏನು ಬೇಕೆಂದಾಗ 4r ಸ್ಕ್ವೇರ್ ಬಂತು ಈಗ. ಓಕೆ ನಮಗೆ ಏರಿಯಾ ಆಕ್ಯುಪೈಡ್ ಎಷ್ಟು ಬಂತು ಪೈ ಆರ್ ಸ್ಕ್ವೇರ್. 1 ಇಂಟು ಪೈ ಆರ್ ಸ್ಕ್ವೇರ್ ಅಂದರೆ ಪೈ ಆರ್ ಸ್ಕ್ವೇರ್. ಟೋಟಲ್ ಏರಿಯಾ ಎಷ್ಟು ಬಂತು ಇಲ್ಲಿ ಸ್ಕ್ವೇರಲ್ಲಿ 4r ಸ್ಕ್ವೇರ್. ಓಕೆ ಈಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿರಿ ಈಕ್ವೇಷನ್ ಅಲ್ಲಿ. ಏರಿಯಾ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಏರಿಯಾ ಆಕ್ಯುಪೈಡ್ ಡಿವೈಡ್ ಬೈ ಟೋಟಲ್ ಏರಿಯಾ. ಪರ್ಸೆಂಟೇಜ್ ಇದ್ದಾಗ ಆಲ್ವೇಸ್ ಇಂಟು 100 ಮಾಡಬೇಕು. ಓಕೆ ದೇರ್ಫೋರ್ ಏರಿಯಾ ಆಕ್ಯುಪೈಡ್ ಎಷ್ಟು 1 ಇಂಟು ಪೈ ಆರ್ ಸ್ಕ್ವೇರ್. ಓಕೆ ದಿಸ್ ಇಸ್ ಏರಿಯಾ ಆಕ್ಯುಪೈಡ್ ಎಷ್ಟು ಪೈ ಆರ್ ಸ್ಕ್ವೇರ್. ಓಕೆ ಪೈ ಆರ್ ಸ್ಕ್ವೇರ್ ಡಿವೈಡ್ ಬೈ ಟೋಟಲ್ ಏರಿಯಾ ಎಷ್ಟು ಇಲ್ಲಿ 4r ಸ್ಕ್ವೇರ್. ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಪೈ ಡಿವೈಡ್ ಬೈ 4 ಇಂಟು 100. ಓಕೆ ಪೈ ಡಿವೈಡ್ 4 ಅಂದರೆ 0.785 ಇಂಟು 100. ದೇರ್ಫೋರ್ 78.5%. ಓಕೆ ದಟ್ ಇಸ್ ದ ಆನ್ಸರ್. ಓಕೆ ಏರಿಯಾ ಆಕ್ಯುಪೈಡ್ ಎಷ್ಟು, ಏರಿಯಾ ಮೀನ್ಸ್ percentage of area occupied is to 78.5. This is the answer. Okay for this question. ಇಲ್ಲಿ ಏನು ಕೇಳಿದರೆ ಪರ್ಸೆಂಟೇಜ್ ಕೇಳಿದ್ದಾರೆ, therefore 78.5 ಬರೀಬೇಕು. ಓಕೆ ನೀವು ಬರೀ 0.7 ಬರೆದ್ರೆ ಮಾರ್ಕ್ಸ್ ಬರಲ್ಲ. ಓಕೆ ಥ್ಯಾಂಕ್ ಯು.